ಸರ್ ನಮಸ್ತೆ. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೊಸೊಬ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಜರ್ನಿ ಶುರು ಮಾಡಬೇಕಾದ್ರೆ ಒಂದು ಸ್ಟಾಕ್ ನ ಬೈ ಮಾಡಬೇಕು ಅಂತ ಹೊರಟಾಗ ನಮ್ಗೆ ಎರಡು ಆಪ್ಷನ್ ತೋರಿಸುತ್ತೆ, NSE ಮತ್ತೆ BSE ಅಂತ. ಈ ಎರಡರ ವ್ಯತ್ಯಾಸ ಏನು ಮತ್ತೆ ಯಾವ್ದ್ರಲ್ಲಿ ತಗೊಂಡ್ರೆ ಉತ್ತಮ ಅನ್ನೋದನ್ನ ವಿವರಿಸ್ಬೋದಾ? ಖಂಡಿತ. ನೋಡಿ, BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಇದು ಹಳೇದು, ತುಂಬಾ ಮೊದಲಿಂದ ಇದ್ದಿದ್ದು. NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ನಂತರ ಬಂದಿದ್ದು, ಪ್ರೈವೇಟ್. ಇದು ಎಲ್ಲೇ ತಗೊಳ್ಳಿ ತೊಂದರೆ ಏನೂ ಇಲ್ಲ. ಹೆಚ್ಚಿನ ಸ್ಟಾಕ್ಗಳು BSE ದಲ್ಲಿ ಮೊದಲಿಂದ ಇದ್ದವು, ಕೆಲವು ಸ್ಟಾಕ್ಗಳಿವೆ, ಎಲ್ಲವೂ ಸಿಗುತ್ತೆ. ಹೆಚ್ಚಿನವು ನೀವು ಒಮ್ಮೆ ಬೈ ಮಾಡಿದ್ಮೇಲೆ NSE ಎಲ್ಲಾರು ಬೈ ಮಾಡಿ, BSE ನಲ್ಲರೂ ಮಾಡಿ, ಅದು ಡಿಮ್ಯಾಟ್ ಅಕೌಂಟಿಗೆ ಹೋದ್ಮೇಲೆ ನೀವು ಎಲ್ಲಿ ಬೈ ಮಾಡಿದ್ರಿ ಅನ್ನೋದು ಅದಕ್ಕೆ ಸಂಬಂಧನೇ ಇಲ್ಲ. ಮತ್ತೆ ಈ ಕೆಲವರು ಭಾವಿಸೋದು ಹೇಗೆ ಅಂದ್ರೆ, NSE ಅಲ್ಲಿ ಬೈ ಮಾಡಿದ್ದನ್ನ ನಂತರ ಹೋಲ್ಡ್ ಆಗಿದ್ದು NSE ಸೇಲ್ ಮಾಡಬೇಕು, ಈ ತರ ಎಲ್ಲ ಭಾವಿಸ್ಕೊಂಡಿರ್ತಾರೆ. ಹಾಗಾಗಲ್ಲ. ಅದನ್ನ ಒಮ್ಮೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬಂದ ಮೇಲೆ ನೀವು ಅದನ್ನ BSE ನಲ್ಲೂ ಸೇಲ್ ಮಾಡ್ಬೋದು, NSE ನಲ್ಲೂ ಸೇಲ್ ಮಾಡ್ಬೋದು. ಅದು ಜಸ್ಟ್ ಅದು ಎಕ್ಸ್ಚೇಂಜ್ ಅಷ್ಟೇನೆ. ನಿಮ್ಮ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಿರುವಂತ ಎಕ್ಸ್ಚೇಂಜ್. ಸಾಮಾನ್ಯವಾಗಿ NSE ಅಲ್ಲಿ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ, ವಾಲ್ಯೂಮ್ ತುಂಬಾ ಜಾಸ್ತಿ ಇರುತ್ತೆ. ಅಲ್ಲಿ BSE ನಲ್ಲಿ ಹೆಚ್ಚಿರೋದಿಲ್ಲ. ಹಾಗಾಗಿ ಕೆಲವು ಶೇರ್ಗಳಲ್ಲಿ ವಾಲ್ಯೂಮ್ ಸಮಸ್ಯೆ ಆಗತ್ತೆ BSE ನಲ್ಲಿ. ಹಾಗಾಗಿ NSE ಹೆಚ್ಚು ಅನುಕೂಲ ಕೊಡುತ್ತೆ. ಇನ್ನು F&Oದಲ್ಲಿ NSE ಮೊದಲಿಂದ ಆಕ್ಟಿವ್ ಆಗಿರೋದು, ಇತ್ತೀಚಿನ ಕೆಲವು ವರ್ಷದಲ್ಲಿ BSE ನಲ್ಲೂ F&O ಬಂದಿದೆ. ಹಾಗಾಗಿ NSE ಹೆಚ್ಚು ಆಕ್ಟಿವ್ ಆಗಿರೋದು, BSE ಕಡಿಮೆ ಆಕ್ಟಿವ್ ಇರೋದು ಅಷ್ಟೇ ಬಿಟ್ರೆ ಎರಡು ಕಡೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಹಾಗಾದ್ರೆ ಯಾವುದೇ ಕನ್ಫ್ಯೂಷನ್ ಇಲ್ದಲೆ ನಮ್ಗೆ ನಾವು ಶೇರ್ನ ಎರಡು ಪ್ಲಾಟ್ಫಾರ್ಮ್ ಅಲ್ಲೂ ಬೈ ಮಾಡ್ಬೋದು. ಖಂಡಿತ ಮಾಡ್ಬೋದು. ಇದೇ ಕಡಿಮೆ ವಾಲ್ಯೂಮ್ ಇರುವಂತ ಸ್ಟಾಕ್ ಅನ್ನು ಬೈ ಮಾಡುವಾಗ ತುಂಬಾ ಅಪರೂಪಕ್ಕೆ ಇರೋದು ಇದು. ಎರಡು ಕಡೆಯಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಮ್ಮೆ ಸ್ವಲ್ಪ ಸಣ್ಣ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ ಆ ಕಡೆ ಈ ಕಡೆಯಲ್ಲಿ. ನಮಗೆ ಬೈ ಮಾಡುವಾಗ ಸ್ವಲ್ಪ ಕಡಿಮೆ ಸಿಕ್ಕಿದ್ರೆ ಅನುಕೂಲ ಅಲ್ವಾ? ಹಾಗಾಗಿ ಇದು ಮತ್ತೆ ಹೇಳ್ತೀನಿ, ಕಡಿಮೆ ವಾಲ್ಯೂಮ್ ಇರೋ ಕೆಲವು ಶೇರ್ಗಳಲ್ಲಿ ಮಾತ್ರ ಈ ತರ ಆಗತ್ತೆ, ಇಲ್ಲಾಂದ್ರೆ ಸಾಮಾನ್ಯ ಒಂದೇ ಪ್ರೈಸ್ ಇರುತ್ತೆ. ಥ್ಯಾಂಕ್ ಯು ಸರ್. ಸರ್, ಈಗ ಜನ ಹೆಚ್ಚು ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಅಥವಾ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಈ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದ್ರಲ್ಲಿ ಡೈವರ್ಸಿಫಿಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದಾ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಯಾವ್ದೋ ಒಂದು ಸ್ಟಾಕ್ ಚೆನ್ನಾಗ್ ಅನ್ಸುತ್ತೆ, ಅವರೇ ಅನಲೈಸ್ ಮಾಡಿರ್ತಾರೋ ಅಥವಾ ಯಾರೋ ಹೇಳಿರ್ತಾರೋ ಎಲ್ಲೋ ಕೇಳಿರ್ತಾರೋ, ಏನೇ ಇರ್ಲಿ ಬಿಡಿ, ಆ ಒಂದು ಸ್ಟಾಕ್ಗೆ ಅವತ್ತಿಂದು ದಿವಸ ಎಷ್ಟು ದುಡ್ಡಿದೆಯೋ ಅಥವಾ ಇರೋದ್ರಲ್ಲಿ ದೊಡ್ಡ ಅಮೌಂಟ್ ಅನ್ನ ಹಾಕ್ಬಿಡೋದು. ಹೇಗೋ ನಾಳೆ ಅಥವಾ ಒಂದು ವಾರದಲ್ಲೋ ಎಷ್ಟು ದಿವಸದಲ್ಲೋ ಮೇಲೆ ಬರುತ್ತೆ, ಮತ್ತೆ ಅದನ್ನ ಸೇಲ್ ಮಾಡ್ಬೋದು. ಅಂದ್ರೆ ಒನ್ ಟೈಮ್ ಎಂಟ್ರಿ, ಒನ್ ಟೈಮ್ ಎಕ್ಸಿಟ್, ಈ ತರ ಸಿಂಗಲ್ ಟ್ರೇಡ್ ತರ ಮಾಡೋ ಆಲೋಚನೆಯಲ್ಲಿ ಇರ್ತಾರೆ. ಹಾಗೆ ಸ್ವಲ್ಪ ಅದು ಸರಿಯಲ್ಲ ಅಂತ ಅನ್ಸಿದ್ಮೇಲೆ ಒಂದು 5-6 ಸ್ಟಾಕ್ ಇಟ್ಕೊಳಕ್ ಹೊರಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಎಷ್ಟು ಕಡಿಮೆ ಸ್ಟಾಕ್ ಇದೆಯೋ, ಅಂದ್ರೆ ಶೇರ್ ನಂಬರ್ಸ್, ಎಷ್ಟು ಕಂಪನಿ ಶೇರ್ಸ್ ಇದೆಯೋ, ಎಷ್ಟು ಕಡಿಮೆದಿದೆಯೋ, ಇವು ನಮ್ಮ ರಿಸ್ಕ್ ಅನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಈಗ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದಿರಿ, 4 ಕಂಪನಿ ಇದೆ ಅಂತ ಅನ್ಕೊಳ್ಳಿ. ನೀವು ಒಂದೊಂದು ಕಂಪನಿಗೆ 25,000 ಹಾಕ್ಬೇಕಾಗತ್ತೆ, ಈಕ್ವಲ್ ಆಗಿ ಹಾಕೋದ್ರು. ಆ ಒಂದು ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆ ಆಗೋಯ್ತು ಅಂತಂದ್ರೆ, ಕ್ರಾಶ್ ಆಯ್ತು ಅಂದ್ರೆ ದೊಡ್ಡ ಲಾಸ್ ಆಗುತ್ತೆ. 25,000ದಲ್ಲಿ ದೊಡ್ಡ ಲಾಸ್ ಆಗುತ್ತೆ. ಅದ್ರ ಬದಲು ಅಂದ್ರೆ 25% ನಿಮ್ಮ ಅಮೌಂಟ್ ಒಂದೇ ಕಂಪನಿಯಲ್ಲಿ ಇರುತ್ತೆ. ಅದ್ರ ಬದಲು ನೀವು 20-30 ಕಂಪನಿಗೆ ಹಾಕ್ಬಿಟ್ರೆ ಎಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಅಮೌಂಟ್. ಅಲ್ಲಿಯೂ ಸ್ವಲ್ಪ ವೇಟೇಜ್ ಅಲ್ಲಿ ವ್ಯತ್ಯಾಸ ಇರ್ಬೋದು. ಒಳ್ಳೊಳ್ಳೆ ಕಂಪನಿಗೆ ಸ್ವಲ್ಪ ಹೆಚ್ಚಿರ್ಬೋದು, ಸ್ವಲ್ಪ ಕೆಳಗಡೆ ಕಂಪನಿಗಳಿಗೆ ಕಡಿಮೆ ಅಮೌಂಟ್ ಇರ್ಬೋದು. ಒಟ್ಟಾರೆ ನಿಮ್ಮಲ್ಲಿ ಒಂದು 30 ಕಂಪನಿ ಇದೆ, 30 ಕಂಪನಿ ಶೇರ್ಸ್ ಇದೆ ಅಂತ ಆದಾಗ, ಯಾವುದೋ ಒಂದು ಕಂಪನಿ ಇನ್ ಕೇಸ್ ಏನೋ ಫ್ರಾಡ್ ಆಯ್ತು ಅಥವಾ ತುಂಬಾ ಬ್ಯಾಡ್ ರಿಸಲ್ಟ್ ಏನೇನೋ ಆಗಿ ಕ್ರಾಶ್ ಆಯ್ತು ಅಂತ ಅನ್ಕೊಳ್ಳಿ. ಒಂದು ಕಂಪನಿ 30ರಲ್ಲಿ ಒಂದು ಕಂಪನಿ ಹೋದ್ರೆ ಆ ಕಂಪನಿ ಮುಳುಗ್ಬೋದು, ನಮಗೊಂದು ಚಿಕ್ಕ ನಷ್ಟ ಆಗ್ಬೋದು ಬಿಟ್ರೆ ನಮ್ಮ ಅಕೌಂಟ್ ಮುಳುಗ್ ಹೋಗೋದಿಲ್ಲ, ನಮ್ಮ ಪೋರ್ಟ್ಫೋಲಿಯೋ ಓವರ್ ಆಲ್ ನಷ್ಟಕ್ಕೆ ತಿರುಗೋದಿಲ್ಲ. ಹಾಗಾಗಿ ಈ ಪೋರ್ಟ್ಫೋಲಿಯೋವನ್ನು ಸರಿಯಾಗಿ ಬಿಲ್ಡ್ ಮಾಡೋದು ಅಂದ್ರೆ ಈ ಡೈವರ್ಸಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂತಾದ್ರೆ ಕೇವಲ ಒಂದೇ ಕಂಪನಿಯ ಕೆಟ್ಟ ಹೊಡೆತ ನಮ್ಮ ಇಡೀ ಪೋರ್ಟ್ಫೋಲಿಯೋವನ್ನ ಮುಳುಗಿಸ್ಬಿಡ್ಬೋದು. ಹಾಗಾಗಿ ಇದು ತುಂಬಾ ಮುಖ್ಯವಾಗಿದ್ದು, ಅದಕ್ಕೆ ಹೇಳಿದೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತ. ಥ್ಯಾಂಕ್ ಯು. ಸರ್, ಅಂದ್ರೆ ಇದರ ಅರ್ಥ ನನ್ನ ಹತ್ರ ಇರೋ ಎಲ್ಲಾ ಹಣನು ಒಂದೇ ಶೇರ್ ಮೇಲೆ ಅಥವಾ ಒಂದೇ ಕಡೆ ಹಾಕೋದ್ರ ಬದಲು ಡೈವರ್ಸಿಫಿಕೇಶನ್ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಖಂಡಿತ ಒಂದೇ ಕಡೆ ಯಾವತ್ತೂ ಹಾಕ್ಲೇಬಾರದು. ಬೇರೆ ಬೇರೆ ಕಡೆಯಲ್ಲಿ ಇಟ್ರೆ ಮಾತ್ರ ಅದು ಸೇಫ್ ಆಗಿರುತ್ತೆ. ಎಸ್ ಸರ್, ತುಂಬಾ ಸರಳವಾಗಿ ಅರ್ಥ ಆಗೋ ತರ ಹೇಳಿದ್ರಿ. ಥ್ಯಾಂಕ್ ಯು ಸರ್.